ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಆಧಾರ್ ಎನ್ರೋಲ್ಮೆಂಟ್ ಫಾರ್ಮ್ ಇದನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಈ ಫಾರ್ಮ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ 18 ಇಯರ್ಸ್ ಆ್ಯಂಡ್ ಅಬೋವ್ ಅಂತ. ಅಂದರೆ ನೀವು 18 ಇಯರ್ಸ್ ಬಿಲೋ ಆಗಿದ್ದರೆ ನಿಮಗೆ ಬೇರೆಯೇ ಫಾರ್ಮ್ ಇದೆ. 0 to 5 ಬೇರೆ ಫಾರ್ಮ್, 5 to 18 ಬೇರೆ ಫಾರ್ಮ್, 18 ಅಬೋವ್ ಬೇರೆ ಫಾರ್ಮ್. ಈ ರೀತಿಯಾಗಿ 3 ಫಾರ್ಮ್ ಇದೆ. 18 ಅಬೋವ್ ಆದರೆ ನೀವು ಈ ಫಾರ್ಮನ್ನು ಡೌನ್ಲೋಡ್ ಮಾಡಿ ಇದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಈ ಎಲ್ಲ ಫಾರ್ಮನ್ನು ನೀವು ಕಂಪ್ಲೀಟಾಗಿ ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ನಂಬರ್, ಅದರಲ್ಲಿ ನಿಮ್ಮದು ನ್ಯೂ ಎನ್ರೋಲ್ಮೆಂಟ್ ಆಗಿದ್ದರೆ ಅದನ್ನು ಕ್ಲಿಕ್ ಮಾಡಿ. ಅಪ್ಡೇಟ್ ಆಗಿದ್ದರೆ ಸೆಕೆಂಡ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಸೆಕೆಂಡ್ ನಂಬರ್, ನೀವು ಇಂಡಿಯನ್ ಆಗಿದ್ದರೆ ಫಸ್ಟ್ ಬಾಕ್ಸನ್ನು, ನಾನ್ ಇಂಡಿಯನ್ ಆಗಿದ್ದರೆ ಸೆಕೆಂಡ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿ. ಥರ್ಡಲ್ಲಿ ನಿಮ್ಮ ಯಾವ ಅಪ್ಡೇಷನ್ ಆಗಬೇಕು ಆ ಬಾಕ್ಸನ್ನೆಲ್ಲ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ನಿಮ್ಮ ಆಧಾರ್ ನಂಬರನ್ನು ಬರಿಬೇಕಾಗತ್ತೆ. ಅಲ್ಲಿ 12 ಬಾಕ್ಸ್ ಕೊಟ್ಟಿದ್ದಾರೆ. ಒಂದೊಂದು ಬಾಕ್ಸಲ್ಲಿ ಒಂದೊಂದು ನಂಬರನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ನಿಮ್ಮದು ಬಯೋಮೆಟ್ರಿಕ್ ಅಪ್ಡೇಟ್ ಇದ್ದರೆ, ಅಂದರೆ ಫೋಟೋ, ಫಿಂಗರ್ ಪ್ರಿಂಟ್, ಐರಿಸ್ ಈ ಅಪ್ಡೇಟ್ ಇದ್ದರೆ ನೀವು ಬಯೋಮೆಟ್ರಿಕ್ ಅಂತ ಇದೆಯಲ್ವ ಅದರ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಬೇಕು. ಅದೇ ರೀತಿಯಾಗಿ ಯಾವ ಅಪ್ಡೇಟ್ ನಿಮಗೆ ಮಾಡಲಿಕ್ಕಿದೆಯೋ ಅದರ ಲೆಫ್ಟ್ ಸೈಡಲ್ಲೇ ನೀವು ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಡೇಟ್, ಅಂದರೆ ನೀವು 10 ಇಯರ್ಸ್ನಲ್ಲಿ ಯಾವುದೇ ರೀತಿಯಾದ ನಿಮ್ಮ ಆಧಾರ್ ಚೇಂಜಸ್ ಮಾಡಿರೋದಿದ್ದರೆ ನೀವು ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಇದ್ದರೆ ನಿಮ್ಮದು ಡಾಕ್ಯುಮೆಂಟ್ ಅಪ್ಡೇಟ್ ಇದೆ ಅಲ್ವಾ ಅದರ ಲೆಫ್ಟ್ ಸೈಡ್ ಬಾಕ್ಸ್ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮದು ಲ್ಯಾಂಗ್ವೇಜ್ ಅಪ್ಡೇಟ್ ಇದ್ದರೆ, ನೀವು ನಮ್ಮದಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇರುತ್ತೆ. ನಿಮ್ಮದು ಬೇರೆ ಸ್ಟೇಟ್ಗೆ ಮೂವ್ ಆದರೆ ಅಲ್ಲಿ ಲ್ಯಾಂಗ್ವೇಜ್ ಬರುತ್ತೆ. ಆ ರೀತಿ ಮಾಡಲಿಕ್ಕಿದ್ದರೆ ನೀವು ಲ್ಯಾಂಗ್ವೇಜ್ ಅಪ್ಡೇಟನ್ನು ಕೊಡ್ಬೋದು. ಫೋರ್ತ್ನಲ್ಲಿ ನೇಮ್, ನಿಮ್ಮ ನೇಮನ್ನು ಬಿಗ್ ಲೆಟರಲ್ಲಿ ಬರೆಯಿರಿ. ಇನಿಷಿಯಲ್ ಇದ್ದರೆ ಇನಿಷಿಯಲನ್ನು ಕೂಡ ಸ್ಪೇಸ್ ಬಿಟ್ಟು ಬರಿಬೋದು. ನೆಕ್ಸ್ಟ್ ಫಿಫ್ತಲ್ಲಿ ನಿಮ್ಮ ಜೆಂಡರನ್ನು ಟಿಕ್ ಮಾಡಬೇಕಾಗತ್ತೆ. ಸಿಕ್ಸ್ತಲ್ಲಿ ನಿಮ್ಮ ಇಯರ್ಸ್ ಅಥವಾ ಡೇಟ್ ಆಫ್ ಬರ್ತನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಡೇಟ್ ಆಫ್ ಬರ್ತನ್ನು ಬರೆಯಿರಿ. ಫಸ್ಟಿಗೆ ಡೇಟ್, ಆಮೇಲೆ ಮಂತ್, ಆಮೇಲೆ ಇಯರನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಅಪ್ರಾಕ್ಸಿಮೇಟ್, ಡಿಕ್ಲೇರ್ಡ್ ಅಥವಾ ವೆರಿಫೈಡ್ ಅಂತ ಕೊಟ್ಟಿದ್ದಾರೆ. ನೀವು ವೆರಿಫೈಯನ್ನು ಕ್ಲಿಕ್ ಮಾಡಿ. ಅದಕ್ಕೆ ಪ್ರೂಫ್ ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇದ್ದರೆ ಅದನ್ನು ಕೂಡ ಪ್ರೂಫಾಗಿ ಕೊಡ್ಬೋದು. ನೆಕ್ಸ್ಟ್ ಸೆವೆಂತ್, ಇಲ್ಲಿ ನೀವು ಎಲ್ಲ ನಿಮ್ಮ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ವೈಫ್ ಆಫ್ ಅಂತ ಇದೆ, ಇದು ನಾನು ಎಡಿಟ್ ಮಾಡಿರೋದು. ನೀವು ಡೌನ್ಲೋಡ್ ಮಾಡುವಾಗ ಕೇರ್ ಆಫ್ ಅಂತ ಬರುತ್ತೆ. ನಿಮಗೆ ಚೇಂಜಸ್ ಬೇಕಿದ್ದರೆ ನೀವು ಲ್ಯಾಪ್ಟಾಪಲ್ಲಿ ಮಾಡ್ಕೊಳ್ಬೋದು. ಕೇರ್ ಆಫ್ ಇದ್ರೂ ಪ್ರಾಬ್ಲಮ್ ಇಲ್ಲ. ನೀವು ಸೈಬರಲ್ಲಿ ಹೋಗಿ ಮಾಡ್ತೀರಿ ಅಥವಾ ನಿಮ್ಮ ಮನೆಯಲ್ಲೇ ಮಾಡ್ತೀರಾದರೆ ನಿಮ್ಮ ಅದರಲ್ಲಿ ಕೇರ್ ಆಫ್ ಅಂತಲೇ ಬರುತ್ತೆ. ಆದರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಮಾಡಿದರೆ ನಿಮಗೆ ಸನ್ ಆಫ್ ಬೇಕಿದ್ದರೆ ಸನ್ ಆಫ್, ಡಾಟರ್ ಆಫ್ ಬೇಕಿದ್ದರೆ ಡಾಟರ್ ಆಫ್, ವೈಫ್ ಆಫ್ ಬೇಕಿದ್ದರೆ ವೈಫ್ ಆಫ್, ಅದೇ ರೀತಿಯಾಗಿ ಬರುತ್ತೆ. ಸೊ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಮಾಡೋದೇ ಬೆಟರ್. ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಇರುತ್ತಲ್ವ ಅಫಿಷಿಯಲ್, ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಮಾಡಿದ್ರೆ ಬೆಟರ್. ಸೊ ಎಲ್ಲ ಡೀಟೇಲ್ಸನ್ನು ನೀವು ಬಿಗ್ ಲೆಟರಲ್ಲಿ ಫಿಲ್ ಮಾಡಿ. ನಿಮಗೆ ಲ್ಯಾಂಡ್ಮಾರ್ಕ್ ಗೊತ್ತಿರೋದಿದ್ದರೆ ಅದನ್ನು ಫಿಲ್ ಮಾಡಬೇಕು ಅಂತ ಇಲ್ಲ. ಕೆಲವೊಂದು ಕಡೆ ಲ್ಯಾಂಡ್ಮಾರ್ಕ್ ಅಂತ ಏನೂ ಇರೋಲ್ಲ, ಅದನ್ನು ಖಾಲಿ ಬಿಡ್ಬೋದು. ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್, ಸಬ್ ಡಿಸ್ಟಿಕ್ ಇದ್ದರೆ ಅದನ್ನು ಕೂಡ ಫಿಲ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಇಮೇಲ್ ಹಾಕೋದು ಇಷ್ಟ ಇದ್ದರೆ ಅದನ್ನು ಕೂಡ ಫಿಲ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಪಿನ್ ಕೋಡ್ ನೀವು ಮ್ಯಾಂಡೇಟರಿಯಾಗಿ ಕಂಪಲ್ಸರಿಯಾಗಿ ಹಾಕಬೇಕಾಗತ್ತೆ, ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ವೆರಿಫಿಕೇಷನ್ ಟೈಪ್, ಡಾಕ್ಯುಮೆಂಟ್ ಬೇಸ್ಡ್ ಆ್ಯಂಡ್ ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ಡ್. ಡಾಕ್ಯುಮೆಂಟ್ ಬೇಸ್ಡ್ ಅಂದರೆ ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇರೋದಿದ್ದರೆ, ಇನ್ ಕೇಸ್ ಫೋನ್ ನಂಬರ್ ಕೂಡ ಇರೋದಿದ್ದರೆ ನೀವು ಡಾಕ್ಯುಮೆಂಟ್ ಬೇಸ್ ಮಾಡ್ಬೋದು. ನಿಮ್ಮ ಹತ್ರ ಫೋನ್ ನಂಬರ್ ಇದೆ ಅಂದ್ರೆ ಆದರೆ ನೀವು ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಂದರೆ ಈಗ ನಿಮ್ಮ ಮದುವೆಯಾಗಿ ನೀವು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀರಂದರೆ ಹಸ್ಬೆಂಡ್ ಆಧಾರ್ ಆಲ್ರೆಡಿ ಕರೆಕ್ಟ್ ಇದ್ದರೆ ನೀವು ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ ಕೂಡ ನೀವು ಅಪ್ಡೇಟನ್ನು ಮಾಡ್ಬೋದು. ಆಗ ನಿಮಗೆ ಯಾವುದೇ ರೀತಿಯಾದ ನೀವು ಡಾಕ್ಯುಮೆಂಟನ್ನು ಕೊಡಬೇಕಾಗಿಲ್ಲ. ಈ ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ ಅಪ್ಡೇಟ್ ಇದನ್ನು ಕೂಡ ನೀವು ಮೊಬೈಲಲ್ಲೇ ಮಾಡ್ಬೋದು. ನೆಕ್ಸ್ಟ್ 8th ಒನ್, ಫಾರ್ ಡಾಕ್ಯುಮೆಂಟ್ ಬೇಸ್ಡ್ ಎನ್ರೋಲ್ಮೆಂಟ್, ಅಂದರೆ ನೀವು ಡಾಕ್ಯುಮೆಂಟ್ ಬೇಸ್ಡ್ ಎನ್ರೋಲ್ಮೆಂಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೀವೀಗ ಇಲ್ಲಿ ನೇಮ್ ಚೇಂಜ್ ಮಾಡಿದರೆ ನಿಮ್ಮದು ಫಸ್ಟ್ ಏನಾದರೂ ನೇಮಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇರುತ್ತೆ. ನೀವು ನೇಮ್ ಕರೆಕ್ಷನ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ SSLC ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಕೊಡ್ಬೋದು, ಅಥವಾ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಇಲ್ಲಿ ಐಡೆಂಟಿಟಿಯಾಗಿ ಇಲ್ಲಿ ಎಂಟರ್ ಮಾಡ್ಬೋದು, ಬರ್ತ್ ಸರ್ಟಿಫಿಕೇಟ್ ಅಂತ. ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ರೆಸ್, ನೀವು ಪ್ರೂಫ್ ಆಫ್ ಅಡ್ರೆಸ್ಸನ್ನು ಕೊಡಬೇಕಾಗತ್ತೆ. ನಿಮ್ಮ ಹತ್ರ ಯಾವುದು ಅಡ್ರೆಸ್ ಡೀಟೇಲ್ ಇದೆಯೋ ಅದನ್ನು ಹಾಕ್ಬೋದು. ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ. ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲ ಅಂದರೆ ನೀವು ಪಂಚಾಯತಿಂದ ಅಥವಾ ತಹಶೀಲ್ದಾರಿಂದ ಸೈನ್ ಮಾಡಿ ಒಂದು ಡಾಕ್ಯುಮೆಂಟನ್ನು ತರ್ತೀರಲ್ವ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಸರ್ಟಿಫಿಕೇಟ್ ಬೈ ವಿಲೇಜ್ ಪ್ರೆಸಿಡೆಂಟ್. ನೆಕ್ಸ್ಟ್ ನೀವೇನಾದರೂ ಡೇಟ್ ಆಫ್ ಬರ್ತ್ ಕರೆಕ್ಷನ್ ಮಾಡಿದರೆ ಅದರಲ್ಲಿ
ಯಾವ ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡ್ತೀರೋ ಆ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೀವೇನಾದರೂ SLC ಮಾರ್ಕ್ಸ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕೊಡ್ತೀರಾ ಅಂದರೆ ಅದನ್ನು SLC ಮಾರ್ಕ್ಸ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಂತ ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಹೆಡ್ ಆಫ್ ದ ಪೇಜ್ ಎನ್ರೋಲ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಡೀಟೇಲ್ಸ್ ಆಫ್ ನಿಮ್ಮ ಫಾದರ್, ಮದರ್, ಗಾರ್ಡಿಯನ್ ಅವ್ರ ಹಸ್ಬೆಂಡ್, ವೈಫ್, ಅದರ್ಸ್, ನೀವು ಯಾರ ಹತ್ರ ನಿಮ್ಮ ಆಧಾರ್ ಕರೆಕ್ಷನ್ ಮಾಡ್ತಿದ್ದೀರೋ ಅವರ ಡೀಟೇಲ್ಸನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಫಾದರ್ ಆದರೆ ಇಲ್ಲಿ ನೀವು ಫಾದರ್ನ ರೈಟ್ ಸೈಡ್ ಟಿಕ್ ಮಾಡಬೇಕು, ಮದರ್ ಆದರೆ ಮದರ್ ರೈಟ್ ಸೈಡ್, ಹಸ್ಬೆಂಡ್ ಆದರೆ ಹಸ್ಬೆಂಡ್ ರೈಟ್ ಸೈಡ್. ಹಾಗೆ ಎಲ್ಲ ನೀವು ನಿಮ್ಮ ಮನೆಯಲ್ಲಿರೋ ಬೇರೆ ಮೆಂಬರ್ಸ್ ಥ್ರೋ ಮಾಡ್ತಿದ್ದೀರಾದರೆ ಅವರ ರೈಟ್ ಸೈಡ್ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಯಾರ ಥ್ರೋ ಮಾಡ್ತಿದ್ದೀರೋ ಅವರ ಆಧಾರ್ ನಂಬರನ್ನು ಅಲ್ಲಿ ಎಂಟರ್ ಮಾಡಬೇಕು. ಹೆಡ್ ಆಫ್ ದ ಫ್ಯಾಮಿಲೀಸ್ ಆಧಾರ್ ನಂಬರ್ ಅಂತ ಇದೆ ಅಲ್ವಾ ಅಲ್ಲಿ. ನೆಕ್ಸ್ಟ್ ಅದೇ ರೀತಿ ನೀವು ಐಡೆಂಟಿಟಿಗೆ ಏನು ಡಾಕ್ಯುಮೆಂಟ್ ಕೊಡ್ತೀರಾ, ರಿಲೇಷನ್ಶಿಪ್ಪಿಗೆ ಏನು ಡಾಕ್ಯುಮೆಂಟ್ ಕೊಡ್ತೀರಾ, ಡೇಟ್ ಆಫ್ ಬರ್ತ್ಗೆ ಏನು ಡಾಕ್ಯುಮೆಂಟ್ ಕೊಡ್ತೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಇದು ಓನ್ಲಿ ಫಾರ್ ಹೆಡ್ ಆಫ್ ದ ಬೇಸ್ ಎನ್ರೋಲ್ಮೆಂಟ್ ಮಾಡ್ತಾರಲ್ಲ ಅವರಿಗೆ. ನೆಕ್ಸ್ಟ್ 10th ಡೆಮೋಗ್ರಫಿಕ್ ಅಥವಾ ಡಾಕ್ಯುಮೆಂಟ್ ಅಪ್ಡೇಟ್. ಇಲ್ಲಿ ನೀವು ಏನು ಚೇಂಜಸ್ ಮಾಡ್ತಾ ಇದ್ದೀರೋ ಅದನ್ನು ನೀವು ಯಾವ ಡಾಕ್ಯುಮೆಂಟನ್ನು ಕೊಟ್ಟಿದ್ದೀರಿ ಅದನ್ನು ಬರೀಬೇಕು. ನೇಮ್ ಚೇಂಜಸ್ ಆದರೆ ಪ್ರೂಫ್ ಆಫ್ ಐಡೆಂಟಿಟಿ. ನೆಕ್ಸ್ಟ್ ಅಡ್ರೆಸ್ ಚೇಂಜ್ ಆದರೆ ಪ್ರೂಫ್ ಆಫ್ ಅಡ್ರೆಸ್ಸನ್ನು ಕೊಡಬೇಕು. ಡೇಟ್ ಆಫ್ ಬರ್ತ್ ಚೇಂಜ್ ಆದರೆ ಡೇಟ್ ಆಫ್ ಬರ್ತನ್ನು ಕೊಡಬೇಕು. ಅದೇ ರೀತಿ ನಿಮ್ಮ ಪ್ರೂಫ್ ಆಫ್ ರಿಲೇಷನ್ಶಿಪ್ ಅಥವಾ ಹಸ್ಬೆಂಡ್ ವೈಫ್ ಅಂತ ಪ್ರೂಫ್ ಮಾಡಲಿಕ್ಕಿದ್ರೆ ನಿಮ್ಮ ರಿಲೇಷನ್ಶಿಪ್ ಪ್ರೂಫ್ಗೆ ನೀವೇನಾದರೂ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಈಗ ಹಸ್ಬೆಂಡ್ ಅದು ವೈಫ್ ರಿಲೇಷನ್ಶಿಪ್ಗೆ ನೀವು ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ಕೊಡ್ಬೋದು. ಇನ್ನು ನೀವು ಈ ಪ್ರೂಫ್ ಆಫ್ ಐಡೆಂಟಿಟಿಗೆ ಯಾವುದೆಲ್ಲ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ, ಪ್ರೂಫ್ ಆಫ್ ಅಡ್ರೆಸ್ಸಿಗೆ ಯಾವ ಸರ್ಟಿಫಿಕೇಟ್ ಎಲ್ಲ ವ್ಯಾಲಿಡ್ ಆಗುತ್ತೆ, ಪ್ರೂಫ್ ಆಫ್ ರಿಲೇಷನ್ಶಿಪ್ಗೆ ಯಾವುದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ, ಡೇಟ್ ಆಫ್ ಬರ್ತಿಗೆ ಯಾವುದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ ಅಂದರೆ ನೀವು ಮೈ ಆಧಾರ್ ವೆಬ್ಸೈಟ್ ಇದೆ ಅಲ್ವಾ, ಮೈ ಆಧಾರ್ ವೆಬ್ಸೈಟಿಗೆ ವಿಸಿಟ್ ಮಾಡಿದರೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಆಧಾರ್ ಎನ್ರೋಲ್ಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ತೋರಿಸುತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಐಡೆಂಟಿಟಿಗೆ ಯಾವ ಡಾಕ್ಯುಮೆಂಟ್ ಕೊಡ್ಬೋದು, ಅಡ್ರೆಸ್ಗೆ ಯಾವ ಡಾಕ್ಯುಮೆಂಟ್ ಕೊಡ್ಬೋದು, ಆ ರೀತಿ ಯಾವ್ಯಾವ ಚೇಂಜಸ್ಗೆ ನೀವು ಯಾವ್ಯಾವ ಡಾಕ್ಯುಮೆಂಟನ್ನು ಕೊಡಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಅಪ್ಲಿಕೆಂಟ್ ಸಿಗ್ನೇಚರ್ ಅಂತ ಇದೆ, ಅಲ್ಲಿ ನೀವು ಸಿಗ್ನೇಚರನ್ನು ಹಾಕಬೇಕು. ಇಷ್ಟು ಮಾಡಿ ನೀವು ಎಲ್ಲಿ ನಿಮ್ಮ ಕರೆಕ್ಷನ್ ಮಾಡ್ತೀರಿ, ಪೋಸ್ಟ್ ಆಫೀಸ್ ಆದರೆ ಪೋಸ್ಟ್ ಆಫೀಸ್ ಅಥವಾ ಬೇರೆ ಯಾವುದಾದ್ರು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಇದ್ದರೆ ಅಲ್ಲಿಗೆ ನೀವು ಇದನ್ನು ಕೊಡಬೇಕು. ಇಲ್ಲಿ ಅವರು ವೆರಿಫೈಡ್ ಸ್ಟ್ಯಾಂಪ್ ಅಂತ ಇದೆ ಅಲ್ವಾ, ಅಲ್ಲಿ ಅವರ ಸೈನ್ ಮತ್ತು ಸಿಗ್ನೇಚರನ್ನು ಹಾಕ್ತಾರೆ. ಆಮೇಲೆ ಈ ಫಾರ್ಮನ್ನು ಕೂಡ ಅವರು ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಈ ಫಾರ್ಮನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.